ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಹಾಯ್, ಹಲೋ, ನಮಸ್ತೆ. ಕನ್ನಡ ತಂತ್ರಾಂಶದ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ನಾನು ನಿಮ್ಮ ರಮೇಶ್. ಸ್ನೇಹಿತರೆ, ಇಂದು ನಾನು ನಿಮ್ಮ ಮುಂದೆ ಮತ್ತೊಂದು ಹೊಸ ಟ್ಯುಟೋರಿಯಲ್ನೊಂದಿಗೆ ಬಂದಿದ್ದೇನೆ. ಸ್ನೇಹಿತರೆ, ಹಿಂದಿನ ಟ್ಯುಟೋರಿಯಲ್ ಯಾವುದು ಅಂತ ನೋಡಿದಾದ್ರೆ ಯೂಟ್ಯೂಬ್ ಮ್ಯೂಸಿಕ್. ಹೌದು ಸ್ನೇಹಿತರೆ, ಯೂಟ್ಯೂಬಲ್ಲೇ ಸಾಂಗ್ಸ್ ಬರುತ್ತಲ್ಲ, ಇನ್ನು ಯೂಟ್ಯೂಬ್ ಮ್ಯೂಸಿಕ್ ಏನಕ್ಕೆ ಅಂತ ನೀವು ಕೇಳ್ಬೋದು. ಖಂಡಿತ ಬೇಕಾಗಿರುತ್ತೆ ಸ್ನೇಹಿತರೆ. ಯೂಟ್ಯೂಬಲ್ಲಿ ಬರೋ ಸಾಂಗ್ಸ್ಗೂ ಯೂಟ್ಯೂಬ್ ಮ್ಯೂಸಿಕಲ್ಲಿ ಬರೋ ಸಾಂಗ್ಸ್ಗೂ ಏನು ವ್ಯತ್ಯಾಸ ಅಂತ ನಾನು ನಿಮಗೆ ಹಿಂದಿನ ಟ್ಯುಟೋರಿಯಲ್ನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಏನು ವ್ಯತ್ಯಾಸ ಅಂತ ತಿಳಿಬೇಕು ಅಂತಿದ್ರೆ ನೀವು ಈ ಟ್ಯುಟೋರಿಯಲ್ನನ್ನು ಕೊನೆ ತನಕ ಆಲಿಸ್ಬೇಕಾಗಿರುತ್ತೆ ಸ್ನೇಹಿತರೆ. ನೀವು ಅರ್ಧಂಬರ್ಧ ಆಲಿಸಿದ್ರೆ ಅರ್ಧಂಬರ್ಧ ಮಾಹಿತಿ ಸಿಗುತ್ತೆ. ಈ ಟ್ಯುಟೋರಿಯಲ್ನನ್ನು ಪೂರ್ತಿ ಕೇಳಿದ್ರೆ ಪೂರ್ತಿ ಮಾಹಿತಿ ಸಿಗುತ್ತೆ ಸ್ನೇಹಿತರೆ. ಅದೇ ರೀತಿ ಈ ಟ್ಯುಟೋರಿಯಲ್ನನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲೂ ಬರೆಯಿರಿ ಸ್ನೇಹಿತರೆ. ಓಕೆ, ಇವಾಗ ನಾವು ತಡ ಮಾಡದೆ ಟ್ಯುಟೋರಿಯಲನ್ನು ಸ್ಟಾರ್ಟ್ ಮಾಡೋಣ, ಬನ್ನಿ. ಮೊದಲಿಗೆ ಸ್ನೇಹಿತರೆ, ಈ ಅಪ್ಲಿಕೇಶನನ್ನು ನೀವು ಇನ್ಸ್ಟಾಲ್ ಮಾಡಬೇಕು ಅಂದರೆ ಪ್ಲೇಸ್ಟೋರ್ಗೆ ಹೋಗಬೇಕಾಗಿರುತ್ತೆ ಸ್ನೇಹಿತರೆ. ಪ್ಲೇಸ್ಟೋರಲ್ಲಿ ಹೋಗಿ ಯೂಟ್ಯೂಬ್ ಮ್ಯೂಸಿಕ್ ಅಂತ ಸರ್ಚ್ ಮಾಡಿ, ಅಲ್ಲಿ ನಿಮಗೆ ಹೆಡ್ಡಿಂಗಲ್ಲಿ ಬರುತ್ತೆ ಯೂಟ್ಯೂಬ್ ಮ್ಯೂಸಿಕ್ ಗೂಗಲ್ LLC ಅಂತ ಬರುತ್ತೆ ಸ್ನೇಹಿತರೆ. ಆ ಅಪ್ಲಿಕೇಶನನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗಿರುತ್ತೆ. ಅದೇ ರೀತಿ ನಾವಿಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೂಡ ಈ ಯೂಟ್ಯೂಬ್ ಮ್ಯೂಸಿಕ್ ಲಿಂಕನ್ನು ಹಾಕಿರ್ತೀವಿ. ಈ ಯೂಟ್ಯೂಬ್ ಮ್ಯೂಸಿಕ್ ನೀವು ಪರ್ಚೇಸ್ ಕೂಡ ಮಾಡ್ಬೋದು ಸ್ನೇಹಿತರೆ. ನೀವೇನಾದ್ರು ಪರ್ಚೇಸ್ ಮಾಡಿದ್ರೆ ನಿಮಗೆ ಇದರಲ್ಲಿ ಆ್ಯಡ್ ಫ್ರೀ ಮ್ಯೂಸಿಕ್ ಸಿಗುತ್ತೆ ಸ್ನೇಹಿತರೆ. ಅಂದರೆ ಯಾವುದೇ ಆ್ಯಡ್ಗಳು ಬರೋದಿಲ್ಲ. ಅದೇ ರೀತಿ ನೀವು ಆಫ್ಲೈನಲ್ಲಿ ಕೂಡ ಸಾಂಗ್ಸ್ಗಳನ್ನ ಕೇಳ್ಬೋದು. ಯಾವ ರೀತಿ ಅಂದರೆ ಯೂಟ್ಯೂಬ್ ಮ್ಯೂಸಿಕಲ್ಲಿ ನಿಮ್ಗೆ 12 GB ಸ್ಟೋರೇಜ್ ಕೊಟ್ಟಿರ್ತಾರೆ ಸ್ನೇಹಿತರೆ. ಆ 12 GB ಸ್ಟೋರೇಜಲ್ಲಿ ನೀವು ಏನು ಸಾಂಗ್ಸ್ಗಳು ಪ್ಲೇ ಆಗುತ್ತಲ್ಲ, ಮಾಮೂಲಿ ಇವಾಗ ಯಾವುದಾದ್ರು ಒಂದು ಸಾಂಗ್ನ ಸರ್ಚ್ ಮಾಡಿ ಪ್ಲೇ ಮಾಡಿದಾಗ ಅಲ್ಲಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಬರುತ್ತೆ. ನೀವೇನಾದ್ರು ಡೌನ್ಲೋಡ್ ಮಾಡ್ಕೊಂಡ್ರೆ ಅವಾಗ ನಿಮಗೆ ಆಫ್ಲೈನಲ್ಲಿ ಕೂಡ ಕೇಳೋ ಅವಕಾಶ ಇರುತ್ತೆ ಸ್ನೇಹಿತರೆ. ನೀವು ಇವೆಲ್ಲ ಪರ್ಚೇಸ್ ಮಾಡಿದ್ರೆ ಮಾತ್ರ ಈ ಬೆನಿಫಿಟ್ ಸಿಗುತ್ತೆ. ಹಾಗೆ ಪರ್ಚೇಸ್ ಮಾಡಿದ್ರೆ ಇನ್ನೊಂದು ಬೆನಿಫಿಟ್ ಇದೆ ಸ್ನೇಹಿತರೆ. ಏನು ಅಂದರೆ ನೀವು ಇತರ ಅಪ್ಲಿಕೇಶನಲ್ಲಿ ಇದ್ದರೂ ಕೂಡ ಈ ಯೂಟ್ಯೂಬ್ ಮ್ಯೂಸಿಕಲ್ಲಿ ಸಾಂಗ್ಸ್ಗಳನ್ನ ಆನ್ ಮಾಡಿ ನೀವು ಕೇಳ್ಬೋದು. ಇವಾಗ ಏನಾಗುತ್ತೆ ಅಂದರೆ ಪರ್ಚೇಸ್ ಮಾಡಿಲ್ಲದೆ ಇರೋ ಕಾರಣ ಯೂಟ್ಯೂಬ್ ಮ್ಯೂಸಿಕಲ್ಲಿ ಇತ್ಕೊಂಡೇ ಹಾಡು ಕೇಳಬೇಕಾಗಿರುತ್ತೆ ಸ್ನೇಹಿತರೆ. ನೀವು ಪರ್ಚೇಸ್ ಏನಾದ್ರು ಮಾಡಿದ್ರೆ ಯೂಟ್ಯೂಬ್ ಮ್ಯೂಸಿಕಲ್ಲಿ ಬೇರೆ ಅಪ್ಲಿಕೇಶನಲ್ಲಿ ಇದ್ದರೂ ಕೂಡ ಯೂಟ್ಯೂಬ್ ಮ್ಯೂಸಿಕ್ ಸಾಂಗ್ಸ್ಗಳನ್ನ ಕೇಳ್ಬೋದು. ಇವಾಗ ನಾನು ಯೂಟ್ಯೂಬ್ ಮ್ಯೂಸಿಕ್ ಓಪನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ಮಾಹಿತಿ. ನೀವೇನು ಪ್ಲೇಸ್ಟೋರಲ್ಲಿ ಇನ್ಸ್ಟಾಲ್ ಮಾಡಿಕಾರೆ ಅದು ಯೂಟ್ಯೂಬ್ ಮ್ಯೂಸಿಕ್ ಅಂತ ಇರುತ್ತೆ ಸ್ನೇಹಿತರೆ. ಅದೇ ರೀತಿ ಪ್ಲೇಸ್ಟೋರಿಂದ ಇನ್ಸ್ಟಾಲ್ ಆದಮೇಲೆ ಹೋಮ್ ಸ್ಕ್ರೀನಲ್ಲಿ ಎಟ್ ಮ್ಯೂಸಿಕ್ ಅಂತ ಹೇಳುತ್ತೆ ಸ್ನೇಹಿತರೆ. ಎಟ್ ಮ್ಯೂಸಿಕ್ ಅಂದರೆ ಅದು YT ಮ್ಯೂಸಿಕ್ ಅಂತ ಇರುತ್ತೆ. ಅದಕ್ಕೋಸ್ಕರ ಅದಕ್ಕೆ ಟಾಕ್ ಬೇಕು, ಎಟ್ ಮ್ಯೂಸಿಕ್ ಅಂತ ಓದುತ್ತೆ ಸ್ನೇಹಿತರೆ. ಯೂಟ್ಯೂಬ್ ಮ್ಯೂಸಿಕ್ ಓಪನ್ ಮಾಡಿದ್ದೀನಿ, ನೋಡೋಣ ಏನೇನು ಆಪ್ಷನ್ ಬಂದಿದೆ ಇದರಲ್ಲಿ ಅಂತ. ಮೊದಲಿಗೆ ಕ್ಯಾಸ್ಟ್ ಅಂತ ಬಂದಿದೆ ಸ್ನೇಹಿತರೆ. ಕ್ಯಾಸ್ಟ್ ಡಿಸ್ಕನೆಕ್ಟ್ ಆಗಿದೆ ಅಂದರೆ ನಾವು ಟಿವಿಗೆ ಕ್ಯಾಸ್ಟ್ ಮಾಡೋದಿದ್ದು, ಇದು ನಮಗೇನು ಬೇಕಿಲ್ಲ. ಸರ್ಚ್ ಬಟನ್. ನೆಕ್ಸ್ಟ್ ಸರ್ಚ್ ಇದೆ ಸ್ನೇಹಿತರೆ. ಸಾಂಗ್ಸ್ಗಳನ್ನ ಸರ್ಚ್ ಮಾಡೋದಕ್ಕೆ ಸರ್ಚ್ ಇದೆ. ಅಕೌಂಟ್ ಇದೆ ಸ್ನೇಹಿತರೆ. ವರ್ಕೌಟ್, ಫೋಕಸ್, ರಿಲ್ಯಾಕ್ಸ್. ವರ್ಕೌಟು, ಫೋಕಸ್ಸು, ರಿಲ್ಯಾಕ್ಸು ಅಂದರೆ ಇವೆಲ್ಲ ಕ್ಯಾಟಗರಿ ಸ್ನೇಹಿತರೆ. ವರ್ಕೌಟಿಗೆ ಸಂಬಂಧಪಟ್ಟಂಥ ಸಾಂಗ್ಸು, ಇಲ್ಲ ರಿಲ್ಯಾಕ್ಸ್ಗೆ ಸಂಬಂಧಪಟ್ಟಂಥ ಸಾಂಗ್ಸ್ಗಳು. ನೀವು ಈ ಮೂರಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ಕೊತೀರೋ ಅದಕ್ಕೆ ಸಂಬಂಧಪಟ್ಟಂಥ ಸಾಂಗ್ಸ್ಗಳು ಬರುತ್ತೆ. ಓಕೆ, ನಾವು ಅಕೌಂಟ್ ಒಳಗೆ ಹೋಗೋಣ ಸ್ನೇಹಿತರೆ. ಅಕೌಂಟಲ್ಲಿ ಏನೇನಿದೆ ಅಂತ ಒಂದ್ಸಲ ನೋಡ್ಕೊಂಡು ಬಂದ್ಬಿಡೋಣ. Account. Close. Account. Your channel. Ramesh. Switch accounts button. ನೋಡಿ ಸ್ನೇಹಿತರೆ, ಯುವರ್ ಚಾನಲ್ ಅಂತ ಹೇಳ್ತಿಲ್ಲಿ. ಯುವರ್ ಚಾನಲ್ ಅಂದರೆ ಮಾಮೂಲಿ ಯೂಟ್ಯೂಬಲ್ಲಿ ಯಾವ ರೀತಿ ನಾವು ಚಾನಲ್ಗಳನ್ನೆಲ್ಲ ಕ್ರಿಯೇಟ್ ಮಾಡ್ಬೋದು, ಅದೇ ರೀತಿ ಇದರಲ್ಲೂ ಕೂಡ ಚಾನಲ್ ಇರುತ್ತೆ ಸ್ನೇಹಿತರೆ. ಇಲ್ಲೂ ಕೂಡ ನಾವು ಚಾನಲ್ನೆಲ್ಲ ಕ್ರಿಯೇಟ್ ಮಾಡ್ಕೊಂಡು ಇದು ಮಾಡ್ಬೋದು. Manage your Google account button. ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಇದೆ. Your channel. History. ಹಿಸ್ಟ್ರಿ ಇದೆ ಸ್ನೇಹಿತರೆ. ಹಿಸ್ಟ್ರಿ ಕ್ಲಿಯರ್, ಪಾಸ್ ಎಲ್ಲ ಮಾಡ್ಬೋದು. Switch account. ಸ್ವಿಚ್ ಅಕೌಂಟ್ ಇದೆ. ಸೆಟ್ಟಿಂಗ್ಸ್ ಇದೆ ಸ್ನೇಹಿತರೆ. ಸೆಟ್ಟಿಂಗ್ಸಲ್ಲಿ ನೀವೇನು ಚೇಂಜಸ್ ಮಾಡೋಕ್ಕೆ ಹೋಗ್ಬಿಡಿ ಸ್ನೇಹಿತರೆ. ಯಾಕಂದರೆ ಡಿಫಾಲ್ಟಾಗಿ ಏನು ಸೆಟ್ಟಿಂಗ್ಸ್ ಆಗಿರುತ್ತೋ ಅದು ಕರೆಕ್ಟಾಗಿ ಸೆಟ್ಟಿಂಗ್ಸ್ ಆಗಿರುತ್ತೆ. ಅದಕ್ಕೆ ನೀವು ಸೆಟ್ಟಿಂಗ್ಸಲ್ಲಿ ಏನು ಚೇಂಜಸ್ ಮಾಡೋ ಅಗತ್ಯ ಇರಲ್ಲ. ಸೆಟ್ಟಿಂಗ್ಸಲ್ಲಿ ಯಾವ ರೀತಿ ಇರುತ್ತೋ ಅದು ಅದೇ ರೀತಿ ಇರೋಕ್ಕೆ ಬಿಟ್ಬಿಡಿ. Help and feedback. Privacy policy. ಹೆಲ್ಪ್ ಅಂಡ್ ಫೀಡ್ಬ್ಯಾಕ್, ಪ್ರೈವಸಿ ಪಾಲಿಸಿ. Bullet. Terms of service. ಟರ್ಮ್ಸ್ ಆ್ಯಂಡ್ ಸರ್ವಿಸ್ ಇದೆ. Enjoy ad-free music, listen in audio mode, and play music offline. ನೋಡಿ ಸ್ನೇಹಿತರೆ, ಇಲ್ಲಿ ಅವಲೇ ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ, ಆ್ಯಡ್ ಫ್ರೀ ಮ್ಯೂಸಿಕ್ಕು,
ತಿರ್ಗಾ ಆಫ್ಲೈನಲ್ಲಿ ಮ್ಯೂಸಿಕ್ ಎಲ್ಲ ಕೇಳ್ಬೋದು ನೀವು. ಇಲ್ಲಿ ಅದೇ ಹೇಳ್ತಾ ಇರೋದು ಇದು. Get Music Premium. ಇಷ್ಟೇ ಸ್ನೇಹಿತರೆ ಇಲ್ಲಿ ಆಪ್ಷನ್ಸ್ ಇರೋದು ಅಕೌಂಟಲ್ಲಿ. ಬ್ಯಾಕ್ ಬರ್ತಾ ಇದ್ದೀನಿ ಸ್ನೇಹಿತರೆ. Get Music. Account. Search button. ಇವಾಗ ಸರ್ಚ್ ಮಾಡೋಣ ಸ್ನೇಹಿತರೆ. ಯಾವ್ದಾದ್ರು ಒಂದು ಸಾಂಗ್ಸ್ನ ಸರ್ಚ್ ಮಾಡಿ ಯೂಟ್ಯೂಬಲ್ಲಿ ಬರೋ ಸಾಂಗ್ಸ್ಗೂ ಹಾಗೂ ಯೂಟ್ಯೂಬ್ ಮ್ಯೂಸಿಕಲ್ಲಿ ಬರೋ ಸಾಂಗ್ಸ್ಗೂ ಏನು ವ್ಯತ್ಯಾಸ ಅಂತ ಇವಾಗ ನಾವಿಲ್ಲಿ ನೋಡೋಣ ಸ್ನೇಹಿತರೆ. Search songs, albums. Voice search button. Google. ಕನ್ನಡ ಕನ್ನಡ ಲಾಲಿ ಹಾಡು ಮೂವಿ ಸಾಂಗ್ಸ್. ಕನ್ನಡ ಕೀಬೋರ್ಡ್ ಮರೆ ಮಾಡಲಾಗಿದೆ. Google. Search back. Kannada Lali Adu movie songs. Clear search. Voice search. Selected. It music. Tab. ನೋಡಿ ಸ್ನೇಹಿತರೆ, ಸ್ಟಾರ್ಟಿಂಗಲ್ಲಿ ಸೆಲೆಕ್ಟೆಡ್ YT ಮ್ಯೂಸಿಕ್ ಅಂದರೆ ಯೂಟ್ಯೂಬ್ ಮ್ಯೂಸಿಕ್ ಸೆಲೆಕ್ಟ್ ಆಗಿದೆ ಸ್ನೇಹಿತರೆ. ನೆಕ್ಸ್ಟ್ ನೋಡೋಣ. Library. Tab. ಲೈಬ್ರರಿ ಅಂತಿದೆ. ಇದು ನಮಗೇನು ಬೇಕಿಲ್ಲ, ನಾವು ಇದನ್ನ ಪರ್ಚೇಸ್ ಮಾಡಿದ್ಮೇಲೆ ಬೇಕಾಗಿರುತ್ತೆ. ಅದು ಸಾಂಗ್ಸ್ ಇದೆ, ವಿಡಿಯೋಸ್ ಇದೆ, ಆಲ್ಬಮ್ಸ್ ಇದೆ ಸ್ನೇಹಿತರೆ. ಈ ಸಾಂಗ್ಸು ವೀಡಿಯೋಸು ಆಲ್ಬಮ್ಸ್ ಏನಕ್ಕೆ ಬಂತು ಅಂತ ನೋಡೋದಾದರೆ, ನಾವೇನಾದ್ರು ಸಾಂಗ್ಸು ಕೊಟ್ಟರೆ ಯೂಟ್ಯೂಬ್ ಮ್ಯೂಸಿಕಲ್ಲಿರೋ ಸಾಂಗ್ಸ್ಗಳು ಬರ್ತವೆ ಸ್ನೇಹಿತರೆ. ಒರಿಜಿನಲ್ ಸಾಂಗ್ಸ್ಗಳು, ಕ್ವಾಲಿಟಿ ಸಾಂಗ್ಗಳನ್ನೆಲ್ಲ ಕೇಳ್ಬೋದು. ಅದೇ ರೀತಿ ನೀವು ಇಲ್ಲಿ ವೀಡಿಯೋ ಕೊಟ್ಟರೆ ಯೂಟ್ಯೂಬಲ್ಲಿರೋ ಸಾಂಗ್ಸ್ಗಳು ವೀಡಿಯೋಸ್ಗಳು ಬರ್ತವೆ ಸ್ನೇಹಿತರೆ. ನೋಡಿ, ನಾನು ಇವಾಗ ಮೊದಲಿಗೆ ವೀಡಿಯೋ ಕೊಡ್ತಾ ಇದ್ದೀನಿ. Search back button. Clear search. Voice. Songs. Selected videos. ನೋಡಿ, ಇಲ್ಲಿ ಇವಾಗ ಸೆಲೆಕ್ಟೆಡ್ ವಿಡಿಯೋ ಅಂತ ಸೆಲೆಕ್ಟ್ ಆಗಿದೆ. Albums. Clear filters. Osh, Darshan, Lali Adu, Best Kannada Songs, Shemaru Kannada. ನೋಡಿ ಸ್ನೇಹಿತರೆ, ಇಲ್ಲಿ ಓ ಉಷೆ ಸಾಂಗ್ ಸಿಕ್ಕಿದೆ ಲಾಲಿ ಹಾಡು ಫಿಲಮ್ದು. ಇವಾಗ ಈ ಸಾಂಗ್ನ ಪ್ಲೇ ಮಾಡ್ತೀನಿ ನೋಡಿ. ಇವಾಗ Video player. Osh, Darshan, Lali Adu, Best Kannada Songs. Previous song button. Shuffle off. Pause. ನೋಡೋದಿಲ್ಲ ಸ್ನೇಹಿತರೆ, ಸಾಂಗ್ ಪ್ಲೇ ಆಯ್ತಲ್ಲ. ಈ ಸಾಂಗು ಕ್ವಾಲಿಟಿ ಇರಲಿಲ್ಲ, ಯಾಕಂದರೆ ಇದು ಯೂಟ್ಯೂಬಲ್ಲಿರೋ ಸಾಂಗು, ಒರಿಜಿನಲ್ ವೀಡಿಯೋ ಸಾಂಗ್ ಇದು. ವೀಡಿಯೋ ಸಾಂಗಲ್ಲಿ ಕ್ವಾಲಿಟಿ ಇಲ್ಲ. ಅದು ಅಲ್ಲದೆ ಈ ವಿಡಿಯೋದಲ್ಲಿ ನೀವು ಕೇಳಿಸ್ಕೊಂಡಿರ್ಬೋದು, ಸ್ಟಾರ್ಟಿಂಗಲ್ಲಿ ಚಪ್ಪಾಳೆ ಸೌಂಡ್ ಎಲ್ಲ ಬಂತು. ಅಂದರೆ ಸಾಂಗ್ ಪ್ಲೇ ಆದಾಗ ಮಧ್ಯದಲ್ಲಿ ಚಪ್ಪಾಳೆ ಸೌಂಡ್ ಎಲ್ಲ ಇತ್ತು. ಅದು ಅಲ್ಲದೆ ಸಾಂಗ್ ಕ್ವಾಲಿಟಿ ಕೂಡ ಚೆನ್ನಾಗಿಲ್ಲ. ಇದೇ ಸಾಂಗ್ನ ನಾನು ಇವಾಗ ಸಾಂಗ್ಸಲ್ಲಿ ಪ್ಲೇ ಮಾಡ್ತೀನಿ ನೋಡಿ. ಇವಾಗ ಬ್ಯಾಕ್ ಬಂದು Navigate. It music. Community playlists. Artists. Clear filter. Albums. Songs. ಇಲ್ಲಿ ಸಾಂಗ್ಸ್ ಸಿಕ್ಕಿದೆ ಸ್ನೇಹಿತರೆ. ಸಾಂಗ್ಸ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ ಇವಾಗ. Kannada Lali Adu. Clear voice search. Clear filter. Selected songs. ನೋಡಿ, ಇವಾಗ ಸಾಂಗ್ಸ್ ಸೆಲೆಕ್ಟ್ ಆಗಿದೆ ಸ್ನೇಹಿತರೆ. Videos. Album. Community. Artist. Clear filter. OOS. Shankar Mahadhavan. Nanditha 5 minutes 34 seconds. OOS. Pause video. ನೋಡೋರಲ್ಲ ಸ್ನೇಹಿತರೆ, ಇವಾಗ ಯಾವ ರೀತಿ ಕ್ವಾಲಿಟಿ ಸಾಂಗ್ ಬಂತು ಅಂತ ನೀವು ಇಲ್ಲಿ ಗಮನಿಸಿರ್ತೀರ. ಅವಾಗ ವಿಡಿಯೋ ಕ್ಯಾಟಗರಿಲಿ ಮತ್ತು ಇವಾಗ ಸಾಂಗ್ಸ್ ಕ್ಯಾಟಗರಿಲಿ ಪ್ಲೇ ಆದ ಸಾಂಗ್ಸ್ಗಳಿಗೆ ಏನು ವ್ಯತ್ಯಾಸ ಅಂತ ಗೊತ್ತಾಯ್ತಲ್ಲ ಸ್ನೇಹಿತರೆ. ಈಗ ಅದೇ ರೀತಿ ನಾವು ಒಂದು ವಿಡಿಯೋನ ಪ್ಲೇ ಮಾಡಿದ್ಮೇಲೆ ಅಲ್ಲಿ ಏನೇನು ಆಪ್ಷನ್ಸ್ಗಳು ಬರುತ್ತೆ ಅಂತ ನೋಡೋಣ ಸ್ನೇಹಿತರೆ. Menu button. Share button. ಮೊದಲಿಗೆ ನಿಮಗೆ ಶೇರ್ ಬರುತ್ತೆ ಸ್ನೇಹಿತರೆ. ಶೇರ್ ಅಂದರೆ ಮಾಮೂಲಿ ಯೂಟ್ಯೂಬಲ್ಲಿ ನೀವು ಶೇರಿಗೆ ತಗೊಂಡ್ರೆ ಏನೇನು ಆಪ್ಷನ್ಸ್ಗಳು ಬರ್ತಾವೋ ಅದೇ ರೀತಿ ಇಲ್ಲೂ ಕೂಡ ಆಪ್ಷನ್ಸ್ಗಳು ಬರುತ್ತೆ ಸ್ನೇಹಿತರೆ. ಶೇರಲ್ಲಿ ಹೋಗಿ ನೀವು ವಾಟ್ಸಪ್ಗೆ ಶೇರ್ ಮಾಡ್ಬೋದು. ಅದೇ ರೀತಿ ಯಾವ್ದಾದ್ರು ಡೌನ್ಲೋಡ್ ಮಾಡೋ ಆ್ಯಪ್ ಇದ್ದರೆ ಸಾಂಗ್ಗಳನ್ನ ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಬಟನ್. ಅದ್ರ ಪಕ್ಕದಲ್ಲಿ ಡೌನ್ಲೋಡ್ ಕೂಡ ಇದೆ ಸ್ನೇಹಿತರೆ. ಡೌನ್ಲೋಡ್ ಅಂದರೆ ನಿಮಗೆ ಮೊದಲೇ ಹೇಳ್ತೀನಿ, ನೀವು ಪರ್ಚೇಸ್ ಮಾಡಿದ್ರೆ ಮಾತ್ರ ಡೌನ್ಲೋಡ್ ಮಾಡೋಕ್ಕಾಗುತ್ತೆ, ಅಂದರೆ ಆಫ್ಲೈನ್ಗೆ. ಅದು ಯೂಟ್ಯೂಬ್ ಮ್ಯೂಸಿಕ್ ಸ್ಟೋರೇಜಲ್ಲಿ ಮಾತ್ರ ಇರುತ್ತೆ ಸ್ನೇಹಿತರೆ. ಆಡ್ ಟು ಪ್ಲೇಲಿಸ್ಟ್ ಬಟನ್. ಟು ಪ್ಲೇಲಿಸ್ಟ್ ಇದೆ. ರೇಡಿಯೋ ಬಟನ್. ರೇಡಿಯೋ ಅಂತ ಇದೆ ಸ್ನೇಹಿತರೆ. ಈ ಆಪ್ಷನ್ ಮೇಲೆ ನಾವು ಡಬಲ್ ಟೈಪ್ ಮಾಡಿದ್ರೆ ಏನು ವರ್ಕ್ ಆಗ್ತಿಲ್ಲ. ಕಾಸ್ಟ್ ಡಿಸ್ಕನೆಕ್ಟೆಡ್. ನೆಕ್ಸ್ಟ್ ಕ್ಯಾಸ್ಟ್ ಇದೆ. ಎಂಟರ್ ಫುಲ್ ಸ್ಕ್ರೀನ್ ಬಟನ್. ಎಂಟರ್ ಫುಲ್ ಸ್ಕ್ರೀನ್ ಇದೆ ಸ್ನೇಹಿತರೆ. collapsed drag to move ಇದೆ. selected up next tab. ಅಪ್ ನೆಕ್ಸ್ಟ್ ಇದೆ. lyrics tab disabled. ಲಿರಿಕ್ಸ್ ಡಿಸೇಬಲ್ ಆಗಿದೆ ಸ್ನೇಹಿತರೆ. ಇದು ಮೋಸ್ಟ್ಲಿ ಪರ್ಚೇಸ್ ಮಾಡಿದ್ರೆ ಬರ್ಬೋದು. ಇದು related tab
ರಿಲೇಟೆಡ್ ಅಂದರೆ ಈ ವಿಡಿಯೋಗೆ ಸಂಬಂಧಪಟ್ಟಂಥ ಯಾವ್ದಾದ್ರು ಇನ್ನೂ ಸಾಂಗ್ಸ್ಗಳಿದ್ರೆ ಬರ್ತವೆ. S capture 1 minute. Hit music 0 minutes 7 seconds of 5 minutes 34 seconds. Slider. ನೋಡಿ ಸ್ನೇಹಿತರೆ, ಇಲ್ಲೊಂದು ಸ್ಲೈಡರ್ ಕೂಡ ಇದೆ ಸ್ನೇಹಿತರೆ. ಈ ಸ್ಲೈಡರ್ ಏನು ಅಂದರೆ ಮಾಮೂಲಿ ಯೂಟ್ಯೂಬಲ್ಲಿ ನಮಗೆ ಫಾಸ್ಟ್ ಫಾರ್ವರ್ಡ್ 10 ಸೆಕೆಂಡ್ಸ್ ಅಥವಾ ರಿವೈಂಡ್ 10 ಸೆಕೆಂಡ್ಸ್ ಈ ಥರ ಬರುತ್ತೆ ಸ್ನೇಹಿತರೆ. ಇಲ್ಲಿ ಸಿ ಕಂಟ್ರೋಲ್ ಬರುತ್ತೆ ಸ್ನೇಹಿತರೆ. ನೀವು ಸ್ಲೈಡರ್ ಇರುತ್ತೆ ಇಲ್ಲಿ, ನೀವು ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ ಯೂಸ್ ಮಾಡೋದ್ರ ಮೂಲಕ ನೀವು ಇದು ಮಾಡ್ಬೋದು ಸ್ನೇಹಿತರೆ. ನೋಡಿ ಇವಾಗ ನಾನು ವಾಲ್ಯೂಮ್ ಅಪ್ ಬಟನ್ ಪ್ರೆಸ್ ಮಾಡ್ತೀನಿ. ಇವಾಗ 0 minutes 24 seconds of 5 minutes 34 seconds. Slider. 0 minutes 40 seconds of 5 minutes 34 seconds. Slider. 0 minutes 56 seconds of 5 minutes 34 seconds. Slider. 1 minute 12 seconds of 5 minutes 34 seconds. Slider. 1 minute 28 seconds of 5 minutes 34 seconds. Slider. ನೋಡಲ್ಲ ಸ್ನೇಹಿತರೆ, ಇವಾಗ ನಾನು ಬಟನ್ ಪ್ರೆಸ್ ಮಾಡ್ದಂಗೆಲ್ಲ ಅದು ಮುಂದಕ್ಕೆ ಹೋಗ್ತಾ ಇದೆ ಸ್ನೇಹಿತರೆ. ಅದೇ ರೀತಿ ಡೌನ್ ಮಾಡ್ದಂಗೆಲ್ಲ ನಾವು 1 minute 11 seconds of 5 minutes 34 seconds. Slider. 0 minutes 54 seconds of 5 minutes 34 seconds. Slider. ನೀವು ಸ್ಲೈಡರ್ ನಿಲ್ಸ್ಕೊಂಡು ನೀವು ಫಾಸ್ಟ್ ಫಾರ್ವರ್ಡ್ ಅಥವಾ ರಿವೈಂಡ್ ಮಾಡ್ಬೋದು ಸ್ನೇಹಿತರೆ. Shuffle off button. ಶಫಲ್ ಆಫ್ ಅಂತ ಇದೆ. Previous song button. ಪ್ರೀವಿಯಸ್ ಸಾಂಗ್ ಇದೆ ಸ್ನೇಹಿತರೆ. Play video button. ಪ್ಲೇ ವಿಡಿಯೋ ಇದೆ ಸ್ನೇಹಿತರೆ. ಪ್ಲೇ ಪಾಸ್ ಮಾಡೋದು ಇಲ್ಲೇ ನೀವು ಎಲ್ಲಿ ಅಂದರೆ ಹೋಮ್ ಬಟನ್ ಬಿಟ್ಟು ಸ್ವಲ್ಪ ಮೇಲ್ಗಡೆ ಮಧ್ಯದಲ್ಲಿ ಸಿಗುತ್ತೆ ಸ್ನೇಹಿತರೆ. ನಿಮಗೆ ಪ್ಲೇ ಪಾಸ್ ಮಾಡೋಕ್ಕೆ ಅಂದರೆ ಮಾಮೂಲಿ ಯೂಟ್ಯೂಬಲ್ಲಾದ್ರೆ ಮೇಲ್ಗಡೆ ಬರುತ್ತೆ. ಇಲ್ಲಿ ಹೋಮ್ ಬಟನ್ ಬಿಟ್ಟು ಸ್ವಲ್ಪ ಮೇಲ್ಗಡೆ ಪ್ಲೇ ಪಾಸ್ ಬಟನ್ ಸಿಗುತ್ತೆ ಸ್ನೇಹಿತರೆ. ಇವಾಗ ಅದೇ ರೀತಿ ಇವಾಗ ನಾವು ಪ್ಲೇ ಮಾಡಿಬಿಟ್ಟು ಸ್ಲೈಡರ್ ಯಾವ ರೀತಿ ಯೂಸ್ ಆಗುತ್ತೆ ಅಂತ ನೋಡೋಣ. Previous. Shuffle. 0 minute. Shuffle off. 1 minute 0 seconds of 5 minutes 34 seconds. Shuffle. Pause video button. ಗೊತ್ತಾಯ್ತಲ್ಲ ಸ್ನೇಹಿತರೆ, ಯಾವ ರೀತಿ ನಾವು ಫಾಸ್ಟ್ ಫಾರ್ವರ್ಡ್ ಅಥವಾ ರಿವೈಂಡ್ ಮಾಡೋದು ಅಂತ. ಮುಂದಕ್ಕೆ ನೋಡೋಣ ನೆಕ್ಸ್ಟ್ ಇನ್ನೇನೇನು ಆಪ್ಷನ್ಸ್ ಇದೆ ಅಂತ. Next song button. ನೆಕ್ಸ್ಟ್ ಸಾಂಗ್ ಇದೆ, ಪ್ಲೇ ಪಾಸ್ ಪಕ್ಕದಲ್ಲಿ ನೆಕ್ಸ್ಟ್ ಸಾಂಗ್ ಇದೆ. Repeat off button. ರಿಪೀಟ್ ಆಫಲ್ಲಿ ಇದೆ ಸ್ನೇಹಿತರೆ. ಇದು ನಾನು ಮಾಡ್ಕೊಂಡ್ರೆ ನೀವು ಯಾವ್ದಾದ್ರು ಸಾಂಗ್ ಕೇಳ್ತಿದ್ದೀರಾ ಅಂದ್ಕೊಳ್ಳಿ, ಈ ರಿಪೀಟ್ ಆಫ್ ಮೇಲೆ ಕ್ಲಿಕ್ ಮಾಡಿದ್ರೆ ಆನ್ ಆಗುತ್ತೆ. ಆವಾಗ ನೀವು ಅದೇ ಸಾಂಗನ್ನೇ ರಿಪೀಟ್ ಪುನಃ ಕೇಳ್ಬೋದು ಸ್ನೇಹಿತರೆ. Dislike button. ಡಿಸ್ಲೈಕ್ ಇದೆ. Selected OOS. ಸಾಂಗ್ ನೇಮ್ ಇದೆ. Like button. ಇಲ್ಲಿ ಲೈಕ್ ಇದೆ, ಲೈಕ್ ಮಾಡ್ಬೋದು ನೀವು. Shankar Mahadevan Nanditha. ಸಿಂಗರ್ಸ್ ನೇಮ್ ಹೇಳ್ತಾ ಇದೆ ಇಲ್ಲಿ. Minimize button. ಮಿನಿಮೈಸ್ ಇದೆ. Menu button. ಅದ್ರ ಪಕ್ಕದಲ್ಲಿ ಮೆನು ಇದೆ ಸ್ನೇಹಿತರೆ. ಈ ಮೆನು ಆಪ್ಷನ್ ನೋಡ್ಲಿಕ್ಕೆ ಹೋದ್ರೆ ಏನೇನು ಆಪ್ಷನ್ ಇದೆ ಅಂತ ನೋಡೋಣ. YouTube music. OOS. Shankar Mahadevan Nanditha 5 minutes 34 seconds. ಸಾಂಗ್ ನೇಮ್ ಹೇಳ್ತಿದೆ ಹಾಗೂ ಸಾಂಗು ಯಾರ್ಯಾರು ಆಡಿದ್ದಾರೆ ಅಂತ ಹೇಳ್ತಿದೆ. Dislike button. ಇಲ್ಲೂ ಲೈಕು ಡಿಸ್ಲೈಕ್ ಇದೆ. Like but start radio. ಸ್ಟಾರ್ಟ್ ರೇಡಿಯೋ ಅಂತ ಇದೆ. Play next. ಪ್ಲೇ ನೆಕ್ಸ್ಟ್ ಇದೆ. Add to queue. ಆ್ಯಡ್ ಟು ಕ್ಯೂ ಇದೆ. Add to library. ನೋಡಿ ಸ್ನೇಹಿತರೆ, ಅವಲೇ ನಿಮಗೆ ಅಲ್ಲಿ ನಾನು ತೋರಿಸಿದೆ ಲೈಬ್ರರಿ ಸಾಂಗ್ಸು ವಿಡಿಯೋಸು ಆಲ್ಬಮ್ಸ್ ಈ ಥರ ಬಂದಿತ್ತಲ್ಲಿ. ಇಲ್ಲೇನಾದ್ರು ನೀವು ಆ್ಯಡ್ ಟು ಲೈಬ್ರರಿ ಅಂತ ಕೊಟ್ಟರೆ ಆವಾಗ ನೀವು ಅಲ್ಲಿ ಲೈಬ್ರರಿ ಅಂತ ಬಂತಲ್ಲ ಅಲ್ಲಿ ಆ್ಯಡ್ ಆಗಿರುತ್ತೆ ಸ್ನೇಹಿತರೆ. ಡೌನ್ಲೋಡ್ ಇಲ್ಲೂ ಇದೆ ಸ್ನೇಹಿತರೆ. Add to playlist. ಆ್ಯಡ್ ಟು ಪ್ಲೇ ಲಿಸ್ಟ್ ಕೂಡ ಇದೆ ಇಲ್ಲಿ. Go to album. ಗೋ ಟು ಆಲ್ಬಮ್ ಇದೆ. Go to artist. ಗೋ ಟು ಆರ್ಟಿಸ್ಟ್. Share. ಶೇರ್ ಮಾಡು, ಇಲ್ಲೂ ಕೂಡ ಶೇರ್ ಇದೆ ಸ್ನೇಹಿತರೆ. Report. ರಿಪೋರ್ಟ್ ಇದೆ. Stats for nerds. ಇದೇನು ಅಂತ ಗೊತ್ತಿಲ್ಲ ಫ್ರೆಂಡ್ಸ್. S capture 5. YouTube music. Stats for nerds. ಆಪ್ಷನ್ಸು Navigate. ಫ್ರೆಂಡ್ಸ್. ಒಂದು ವಿಡಿಯೋ Music. ಯಾವ್ದಾದ್ರು ವಿಡಿಯೋ Menu button. ಇಷ್ಟು ಆಪ್ಷನ್ಸ್ಗಳು ಬರುತ್ತೆ ಸ್ನೇಹಿತರೆ. ಇವಾಗ ಅದೇ ರೀತಿ ನಾನು ಇನ್ನೊಂದು ವಿಡಿಯೋನ ನಿಮಗೆ ಇಲ್ಲಿ ಡೆಮೋ ಮಾಡಿ ತೋರಿಸ್ತಿದ್ದೀನಿ ಸ್ನೇಹಿತರೆ. Navigate. Back. Search songs, albums, art, voice search, but ಕನ್ನಡ ಗಾಳಿಪಟ ಮೂವಿ ಸಾಂಗ್ಸ್. Search back button. Kannada Galipada movie song. Clear voice search. Selected it music tab. ನೋಡಿ ಸ್ನೇಹಿತರೆ, ಇಲ್ಲಿ ಸೆಲೆಕ್ಟೆಡ್ ಎಟ್ ಮ್ಯೂಸಿಕ್ ಅಂತ ಹೇಳ್ತಲ್ಲ, ಅಂದರೆ YT ಮ್ಯೂಸಿಕ್ ಅಂದರೆ ಯೂಟ್ಯೂಬ್ ಮ್ಯೂಸಿಕ್ ಸೆಲೆಕ್ಟ್ ಆಗಿದೆಯಲ್ಲ ಇಲ್ಲಿ. ಇದು ಸೆಲೆಕ್ಟ್ ಆಗಿದ್ರೆ ಏನಂದರೆ ಇವಾಗ ನೀವು ಸ್ವೈಪ್ ಮಾಡ್ಕೊಂಡವ್ರೆ ಇಲ್ಲೂ ಕೂಡ ಸಾಂಗ್ಸ್ಗಳ ಮೇಲೆ ಬರುತ್ತೆ, ಸಾಂಗ್ಸ್ಗಳು ವೀಡಿಯೋಸ್ಗಳೆಲ್ಲ ಬರುತ್ತೆ. ಆದರೆ ಎಲ್ಲ ಮಿಕ್ಸಲ್ಲಿ ಬರುತ್ತೆ ಸ್ನೇಹಿತರೆ. ಯಾವುದು ಸಾಂಗ್ಸು ಯಾವುದು ವೀಡಿಯೋಸ್ ಅಂತ ಗೊತ್ತಾಗೋದಿಲ್ಲ, ಅಂದರೆ ಯಾವುದು ಒರಿಜಿನಲ್ ಸಾಂಗ್ಸು ಯಾವುದು ಒರಿಜಿನಲ್ ವೀಡಿಯೋ ಅಂತ ಗೊತ್ತಾಗೋದಿಲ್ಲ ಇಲ್ಲಿ. ಯಾಕಂದರೆ ಸಾಂಗ್ಸಲ್ಲಿರೋ ಸಾಂಗ್ಸು ಬರ್ತವೆ, ವೀಡಿಯೋಸಲ್ಲಿರೋ ಸಾಂಗ್ಸ್ಗಳು ಬರುತ್ತೆ. ಪ್ಲೇ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೆ ಕ್ವಾಲಿಟಿಯಲ್ಲಿ. ಅದಕ್ಕೋಸ್ಕರ ನೀವು ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳೋದೇ ಬೆಸ್ಟು ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲಿ. Library, songs, videos. ವೀಡಿಯೋಸ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ. Search back, but clear voice, clear song, select album,
Artist. Clear. Galipada. Menu. But. Galipada Akasha Estate. Galipada Natim Deem Fully. Galipada Jukebox Golden. Menu. But. Galipada Akasha Estate. Galipada Manchagi Ninu Kannada HD Video Song Sonu Nigam Ganashagaraj Bat. Anand Audio. ಗಾಳಿಪಟ ಮಿಂಚಾಗಿ ನೀನು ಬರಲು ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ ಗಾಳಿಪಟ ಮೂವಿಯಿಂದ. Video. Minimize. Button. ನೋಡಿ ಸ್ನೇಹಿತರೆ, ಇವಾಗ ಸಾಂಗ್ ಪ್ಲೇ ಆಗಿದೆ. ಸಾಂಗ್ ಪ್ಲೇ ಆದಮೇಲೆ ಇಲ್ಲಿ ಬರ್ತಾ ಇದೆ. ಸಾಂಗಲ್ಲಿ ಸ್ಟಾರ್ಟಿಂಗ್ ಮ್ಯೂಸಿಕ್ ಇದೆ. ಯಾಕಂದರೆ ಇದು ವೀಡಿಯೋದಲ್ಲಿ ಪ್ಲೇ ಮಾಡಿರೋದು ನಾನು. ಯೂಟ್ಯೂಬ್ ವೀಡಿಯೋ ಇದು. ವೀಡಿಯೋ ಅಂತ ಕೊಟ್ಟರೆ ಯೂಟ್ಯೂಬಲ್ಲಿರೋ ವೀಡಿಯೋಸ್ಗೆ ಹೋಗುತ್ತೆ. Pause video. ನೋಡಲ್ಲ ಸ್ನೇಹಿತರೆ, ಇವಾಗ ಸ್ಟಾರ್ಟಿಂಗಲ್ಲಿ ಒಂದು ಮ್ಯೂಸಿಕ್ ಬಂದು ಆಮೇಲೆ ಸಾಂಗ್ ಪ್ಲೇ ಆಯಿತು. ಒರಿಜಿನಲ್ ವೀಡಿಯೋದಲ್ಲಿ ಇದೇ ರೀತಿ ಇರೋದು. ಅದು ಸ್ಟಾರ್ಟಿಂಗಲ್ಲಿ ಮ್ಯೂಸಿಕ್ ಬಂದು ಸಾಂಗ್ ಇರೋದು. ಇವಾಗ ನಾವು ಸಾಂಗ್ ಸೆಲೆಕ್ಟ್ ಮಾಡೋಣ, ನೋಡೋಣ ಸಾಂಗಲ್ಲಿ ಯಾವ ರೀತಿ ಬರುತ್ತೆ ಇದೆ ಹಾಡು. Music. Kannada Galipada movie. Voice. Select. Albums. Songs. Search back. Akasha Isya Kedu. Nadim Than. Samain Ye. Menu. Akasha Manchagi Ni. Video player. Manchagi Ninu. ಮಿಂಚಾಗಿ ನೀನು ಬರಲು ನಿಂತಲ್ಲಿಯೇ ಮಳೆಗಾಲ. Pause video. ನೋಡಲ್ಲ ಸ್ನೇಹಿತರೆ, ಇವಾಗ ಇಲ್ಲಿ ಎಷ್ಟು ಕ್ವಾಲಿಟಿಯಾಗಿ ಬಂತು ಸಾಂಗು ಅಂತ. ಅದಕ್ಕೆ ಸ್ನೇಹಿತರೆ ಹೇಳೋದು ನಾವು, ಇಲ್ಲಿ ನೀವು ಸಾಂಗ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಒಳ್ಳೆ ಕ್ವಾಲಿಟಿ ಸಾಂಗ್ಗಳನ್ನ ಕೇಳ್ಬೋದು. ಅದೇ ರೀತಿ ಕ್ವಾಲಿಟಿ ಸಾಂಗ್ಗಳನ್ನ ಡೌನ್ಲೋಡ್ ಮಾಡ್ಬೋದು ಸ್ನೇಹಿತರೆ. ಓಕೆ, ಈ ಟ್ಯುಟೋರಿಯಲ್ ನಿಮಗೆ ಅರ್ಥ ಆಗಿರುತ್ತೆ ಅನ್ಕೊತಾ ಇದ್ದೀನಿ ಸ್ನೇಹಿತರೆ. ಈ ಟ್ಯುಟೋರಿಯಲ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಟ್ಯುಟೋರಿಯಲ್ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ಟ್ಯುಟೋರಿಯಲ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು.